ಆಮೇಲೆ ತಗೊಂಡು ಹೋಗೋದು ಮಾಡಿದ್ದೆ. ಸ್ಟ್ರೈಟ್ ಹಿಡಿ ಮುಂದೆ. ಅಜ್ಜಿ ವಯಸ್ಸಾಗಿದೆ ನೋಡು, ಈ ಥರ ಎಲ್ಲ ಇದ್ದಾರೆ. ಅವರಿಗೆಲ್ಲ ದುಡ್ಡು ಕೊಡಬೇಕು, ದುಡ್ಡು ವೇಸ್ಟ್ ಮಾಡೋಂಗಿಲ್ಲ. 12,000 ಕೊಡಬೇಕು ಅವರಿಗೆ. ಅವತ್ತೇ ದುಡಿತಾರೆ ಅವರು, ಅವತ್ತಿನ ಲಕ್ಷ ಅವರು ಇದಾಗ್ತಾರೆ. ಹಿಂಗೆ ಅಂಬೇಡ್ಕರ್ ಆ ಥರ ಆಗ್ತಾರೆ ಅವರು. ಅದಕ್ಕೆ 12,000 ಕೊಟ್ಟರೆ ಇನ್ನೊಬ್ರು ತಾತ ಕೈಸೋದು ಹೋಗಿ ಅಂತ ತಪ್ಪ ಬೇಡ ಅಂತೇಳಿ ಅಭಿನವ ಅವತ್ತೆ. ಆಯ್ತಾ? ಹಾಂ, ನಾ ಮಾಡ್ದೆ. ಇಲ್ಲೇ ನಾನು ಅಭಿಮಾವನ್ ಕರ್ಕೊಂಡ್ ಬಂದಾಗ ಒಂದು ಹಾವು ಇಲ್ಲಿನ ಹಿಡಿದು ಬಿಟ್ಟಪ್ಪ. ಇಲ್ಲಿ ಇಲ್ಲೇನ ಹಿಡಿದು ತಿಂತಿತ್ತಾ? ಹಿಡಿದುಕೊಂಡು ಹೋಗ್ತಾ ಇತ್ತು. ನಮ್ಮ ನೋಡಿ ಭಯ ಪಟ್ಟು ಬಿಟ್ಟು ಹೋಗ್ಬಿಟ್ಟು. ಅದು ನಾಗನ ಬಿಟ್ಟು ಹೋಯ್ತಾ? ಹಿಂಗ ಹೋಗ್ತಿತ್ತು ಬಿಟ್ಟು ಹೋಯ್ತಾ ಹೋಗೋ ಟೈಮಿಗೆ? ಇಲ್ಲಿನ ಬಾಲನ್ನ ಹಿಡ್ಕೊಂಡು ಹೋಗ್ತಿತ್ತ ನಾಲ್ಗೆಯಿಂದ. ನೋಡ ನಮ್ ತೋಟ ಬಂತು. ನಮ್ಮ ತೋಟ ಸಿಹಿ ನಂದು ಬಂತು. ಮನು ತಾತ ಅಂತ ಮನೋಹರ್ ಅಂತ ತಾತ ಇದ್ದಾರೆ, ಅವರೇ ಕೊಟ್ಟು ನೋಡಿ. ಅವರೇ ನನಗೋಸ್ಕರ ಕೊಟ್ಟಿದ್ದು. ಇದೆಲ್ಲ ಗಿಡನ ಹಚ್ಚಿದ್ದು ಚಿನ್ನಿ, ದೊಡ್ಡದಿದೆಲ್ಲ ದೊಡ್ಡ ಗಿಡ ನನ್ನ ಅಪ್ಪನ ಹಚ್ಚಿದ್ದು. ಅಲ್ಲಿ ನೋಡಿ, ಅಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ, ತೋರಿಸ್ತೀನಿ. ಎಂತ ಟ್ರ್ಯಾಕ್ಟರ್ ಗೊತ್ತಿಲ್ಲ. ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬೇಕಂತ ಆಸೆ ಇದೆ. ಟ್ರ್ಯಾಕ್ಟರ್ ಇಂದ ಊರಿಗೆ ಹೋಗ್ಬೇಕು. ತಗೊಂಡು ಹೋಗ್ತಾರಲ್ಲ ಟ್ಯಾಕ್ಸಿ ತಗೊಂಡು ಅಲ್ಲಿ ಹೋಗಿ ಟ್ಯಾಕ್ಸಿ ಬರ ಅವ್ರ ತೋಟದಲ್ಲಿ ಹೋಗಿ ಟ್ರ್ಯಾಕ್ಟರ್ ಓಡಿಸು ಅಂತೇನೆ ಹೋಗ್ತೀನಿ. ಚಿಕ್ಕ ಇದೆಯಾ ಅಲ್ಲಿ ಅವ್ರ ತೋಟದಲ್ಲಿ? ಚಿಕ್ಕದ್ ತಗೊಂಡ್ಬಿಡ್ತಾನೆ. ನಾವು ಒಂದ್ ಚಿಕ್ಕದು ತುಂಬಾ ಇತ್ತು ಲಾರಿ. ಅಲ್ಲಿ ಒಂದ್ ಬಾವಿ ಇದೆ ನೋಡ್ತೀಯಲ್ಲ, ಎಲ್ಲಿದೆ? ಹಿಂಗಾಯ್ತು. ರಾಶಿ ಅಂದ್ರೆ ಇದೆಲ್ಲ ಬೆಳಿತೀವಲ್ಲ ನಾವು, ಅದೆಲ್ಲ ಬೆಳೆದಾದ್ಮೇಲೆ ಅದನ್ನ ಒಂದೇ ಕಡೆ ಎಲ್ಲ ಕಟ್ ಮಾಡಿ ಹಾಕಿ ಅದರಿಂದ ಕಾಳು ತೆಗಿತೀವಲ್ಲ, ಅದಕ್ಕೆ ರಾಶಿ ಅಂತಾರೆ. ರಾಶಿ ಮಾಡೋಕ್ಕೆ ನಾವು ಇಲ್ಲಿ ಅಂಬಾಗಾಡಿ ನಿಂದ್ರಿಸ್ತಾ ಇದ್ವಿ. ಅವಾಗ ರಾತ್ರಿ ಇಲ್ಲೇ ಮಲ್ಕೋತಾ ಇದ್ವಿ. ನಾನು, ಮನು ತಾತ, ಆಮೇಲೆ ಪಾಲ್ಕಾರು, ಕೆಲಸದವರು ಎಲ್ಲ ಇಲ್ಲೇ ಮಲಗ್ಬಿಡ್ತಿದ್ವಿ. ಗೊತ್ತಾ ನಿಂಗೆ? ತುಂಬ ಮಾಡಿ ಮಲಗಿಬಿಡ್ತಿದ್ವಿ. ಇಲ್ಲೋ ಕೆಲಸ ಮಾಡಿ ಆಮೇಲೆ ಮಲಗ್ತಾ ಇದ್ವಿ. ಅಂಬಾಗಾಡಿ ಇರ್ತಿತ್ತು. ಅಂಬಾಗಾಡಿ ಇರ್ತಿತ್ತ, ಅದನ್ನ ಅಂಬಾನು ನೀವು ನೋಡ್ತಾ ಇದ್ವಿ. ಅಂಬಾನು ನೋಡಿ ಆಮೇಲೆ ಮಲಗ್ತಾ ಇದ್ವಿ. ಅದಕ್ಕೆ ಊಟ ಕೊಟ್ಟು, ಪರವಾಗಿಲ್ಲ ನೀ ಚಪ್ಪಲಿ ಬಿಟ್ಕೊಡ ತಾತ. ಮನು ತಾತ ಶೀರ್ ಬಂದಿದ್ದಾನೆ. ಅದು ಲಕ್ಷ್ಮೀ ದೇವಿ. ಮನು ತಾತ ಅಂದ್ರೆ ನಾವು ಇಲ್ಲಿ ಇರಿಸಿದ್ವಿ ಪೂಜೆ ಮಾಡಕ್ಕೆ. ಅವರ ಕಾಳಮ್ಮನ ಗುಡಿಗೆ ಹೋಗಿ ಬಂದು ತೀರೋದ್ರಲ್ಲ.
ಹೇಳ್ತೀನಿ ಮನೆಗೆ ಹೋದ್ಮೇಲೆ ಎಲ್ಲ. ಅವತ್ತು ಹೇಳಿದ್ನಲ್ಲ 3-4 ಸರಿ ಹೇಳಿದ್ದೀನಿ ನಿಂಗೆ. ಬಾ ಹೋಗೋಣ. 3-4 ಸರ್ತಿ ಹೇಳಿದ್ದೀನಿ. ನೋಡಲ್ಲಿ ಅಂಬಾಗಳು ಎಷ್ಟೊಂದು ಬಂದು ಮೇಯ್ತಾ ಇದೆ. ಅಂಬಾಗಳು ನಮ್ಮ ಹೊಲದಲ್ಲಿ ಅಂಬಾಗಳು ನೋಡಲ್ಲಿ ಇಲ್ಲ. ಯಾಕೋ ಆ ಕಡೆ ಹೋಗಿ ಬಾವಿ ಹತ್ರ ಹೋಗಿ ಅವರು ಹುಷಾರ್ಲಿಲ್ಲ ಅಲ್ವಾ. ಅಲ್ಲಿ ಹೋಗಿ ಬರೋಣ. ಅಲ್ಲಿ ಹೋಗೋಣ ಬೇಡವಾ? ಯಾಕೆ? ಬೆರಳು ನೋಡ್ಬೇಕು. ಈ ಬೆರಳು ಎಲ್ಲಿ ತೋರಿಸ್ತಾ ಇದೆ ಅದು? ಹಂಗೆ ಅಂಬ ಸಗಣಿ ಯಾಕಮ್ಮ? ಏ ಬಾರೋ, ನೀನ್ ಇದೆಲ್ಲ ಕಲಿ ಅಂತಾನೆ ನಾನು ಕರ್ಕೊಂಬಂದಿದ್ದು. ಇದೆಲ್ಲ ಕಲಿಬೇಕಲ್ಲ ನೀನು. ಬಾ ಹಂಗೆ, ನಾ ಬಂದಲ್ಲ ಹಂಗೆ. ನೋಡಿ ಚಿನ್ನಿ, ಕೆಂಪು ಹುಳ ಇದೆ ನೋಡಿ, ಹೆಂಗಿದೆ ನೋಡಿ ಹುಳ. ಕೆಂಪು ಹುಳ, ಕೆಂಪುದು ಕೆಳಗಡೆ ಹೆಂಗಿದೆ? ಸಖತ್ತಾಗಿದೆಯಲ್ಲ ಕೆಂಪು ಹುಳ. ಕೆಂಪು ಹುಳ ಸ್ವಲ್ಪ ವೆಯ್ಟ್ ಮಾಡು ಹುಳ. ನಾನು ನಿನ್ನ ವಿಡಿಯೋ ತೆಗಿಬೇಕು ಹುಳ, ಫೋಟೋ ತೆಗಿಬೇಕು ಹುಳ. ಕೆಂಪು ಹುಳ ವೆಯ್ಟ್ ಮಾಡು. ಹುಳ ತಡಿ ಹೋಗುವಂತೆ ಆಮೇಲೆ ಬಾ. ಫೌಂಟೇನಾ? ಫೌಂಟೇನ್ ಇಲ್ಲ ಚಿನ್ನಿ, ನಾನು ಮಾಡ್ತೀನಿ, ರೆಡಿ ಮಾಡ್ತೀನಿ. ಓಕೆ ವಾಪಸ್ಸು ನಿಂಗೆ ತೋರ್ಸಕ್ ಬೇಕಲ್ಲ. ಸಾಯಂಕಾಲ ಆಯ್ತು. ಅಪ್ಪ ಪೈಪ್ ತಗೊಂಡು ಹೋಗ್ಬೇಕಲ್ಲ ಬೆಂಗಳೂರಿಗೆ. ಹೌದಾ? ಇದು ತಗೊಂಡು ಹೋಗ್ಬೇಕಲ್ಲ. ಇದು ಯಾಕಂದ್ರೆ ಇದೆಲ್ಲ ಹಿಂಗೆ ದಿಬ್ಬಿ ಇತ್ತು ಬಂಗಾರ. ಎಲ್ಲ ನಾನು JCB ತಗೊಂಡು ಮನುಷ್ಯ ಇದ್ದಾಗ ಮಾಡಿದೆ, ಎಲ್ಲ ಲೆವೆಲ್ ಮಾಡಿದೆ. ಆಮೇಲೆ ಅಲ್ಲೇ ಇದೆ, ಇಲ್ಲಿ ಕಾಣುತ್ತಲ್ಲ ಇದು ಬನ್ನಿ ಗಿಡ. ಅವಾಗ ಚಿಕ್ಕದಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ ನೋಡು. ಇದು ಬನ್ನಿ ಗಿಡ. ಬನ್ನಿ ಅಂದ್ರೆ ಗೊತ್ತಿಲ್ವಾ ನಿಂಗೆ? ಬನ್ನಿ ಗಿಡ ಚಿನ್ನಿ. ಬನ್ನಿ ನಾವು ಅವತ್ತು ಬನ್ನಿ ಕೊಟ್ವಲ್ಲ, ನೀವು ಬನ್ನಿ ತಗೊಂಡು ಬಂಗಾರದಂಗಿರೋಣ ಅಂತ ಅಂದ್ವಲ್ಲ. ನೀವು ಬನ್ನಿ ತಗೊಂಡು ಬಂಗಾರದಂಗಿರೋಣ. ನಿನ್ನೇನಂದ್ವಿ? ನೀವು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗಿರೋಣ ಅಂದ್ವಲ್ಲ. ಹಂಗ ನೋಡಿಲಿ ದಾರಿ ಹೆಂಗಿದೆ. ಏನು? ಬೆಂಕಿ ಬರೋ ಕಲ್ಲು. ಹೌದಾ? ಹೌದು, ಇಲ್ಲಿದೆ. ನಮ್ಮ ಹೊಲದಲ್ಲಿ ತುಂಬಾ ಇದೆ. ನಮ್ಮ ಹೊಲದಲ್ಲಿ ಬೆಂಕಿ ಬರೋ ಕಲ್ಲು ತುಂಬಾ ಇದೆ. ಹೌದು. ಬೇಡ, ಅದು ಇಡಬೇಡ, ಬಿಡು, ಅದಲ್ಲ ಅದು. ಸರಿ, ಇಲ್ಲಿದೆ ನೋಡಿ. ಇದು ಬೆಂಕಿ ಬರೋ ಕಲ್ಲು. ಇವೆರಡು ಬರುತ್ತೆ. ತಗೊಂಡು ಹೋಗೋದು ಬೇಡ ಚಿನ್ನಿ. ಬೇಡವೋ? ಕೈ ನೋಯುತ್ತೆ ನಿಂಗೆ. ಅದು ಬೆಂಕಿ ಬರೋ ಅಷ್ಟರಲ್ಲಿ ಇತ್ತಗೋ, ಸಾಫ್ಟ್ ಇದೆ. ಅದು ಬಿಸಾಕು. ಇವೆರಡು ಸಾಫ್ಟ್ ಇದೆ ನೋಡಿ, ತಗೋ. ಇವೆರಡು ಆಗುತ್ತೆ. ಬಾ, ನಾ ಎಲ್ಲೋ ಕೊಡ್ತೀನಿ. ಬಾ, ದಾಟಿಸ್ತೀನಿ. ಬಾ. ಅದಕ್ಕೆ ಕುತ್ಕೊಂಡಿರ್ತೀನಿ. ಬಿಸಿಯಾಗಿದೆ. ಹಂಗಾಗಲ್ಲ, ಸ್ವಲ್ಪನೇ ಕಟ್ ಅಂತ ಬರುತ್ತೆ. ಅದು ಕಾಣಲ್ಲ, ಕತ್ಲಲ್ಲಿ ಕಾಣುತ್ತೆ. ನಿನ್ನಿಂದನೇ ಇದ್ದೀನಿ. ನಿಂದೇನೆ ಇದೆಯಾ? ಎಲ್ಲಿದೆ? ವೆರಿ ಗುಡ್. ವೈರ್ ಮೇಲೆ ಕಾಲಿಡ್ಬೇಡ, ದಾಟು. ಹಿಂಗೆ. ವಾವ್.